ನಮಸ್ಕಾರ. ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ದಕ್ಷಿಣದ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಮಹತ್ವದ ಘೋಷಣೆಯನ್ನ ಮೊಳಗಿಸಿದ ಗೃಹ ಸಚಿವ ಅಮಿತ್ ಶಾ. ಮೋದಿ ಶಾ ದಕ್ಷಿಣಕ್ಕೆ ಬಿಗ್ ಮೆಸೇಜ್ ಅನ್ನು ಕೊಟ್ಟಿರೋದು. ಸಿದ್ದರಾಮಯ್ಯ, MK ಸ್ಟಾಲಿನ್, ದಕ್ಷಿಣದ ವಿವಿಧ ನಾಯಕರುಗಳು ಹಲವು ದಿನಗಳಿಂದ ಎತ್ತುತ್ತಾ ಇದ್ದ ಆಕ್ಷೇಪಕ್ಕೆ ಸಂಬಂಧಪಟ್ಟಂತೆ ಈಗ ಕೇಂದ್ರ ಸರ್ಕಾರ ಉತ್ತರವೊಂದನ್ನು ಕೊಡ್ತಾ ಇದೆ. ಆ ಉತ್ತರದ ಬಳಿಕ ಆಕ್ರೋಶ ಮತ್ತಷ್ಟು ಜಾಸ್ತಿ ಆಗ್ತಿದ್ದು, ನಾವು ಬಿಗ್ ಸ್ಟೆಪ್ ತಗೊಳ್ತೀವಿ ಅಂತ ಸಿದ್ದರಾಮಯ್ಯನವರು ಸೇರಿದಂತೆ ಹಲವು ದಕ್ಷಿಣದ ಪ್ರಮುಖ ನಾಯಕರು ಈಗ ಸಿಡಿದೆದ್ದು ಬಿದ್ದಿರೋದು. ಏನಿದು ಮಹತ್ವದ ಬೆಳವಣಿಗೆ? ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಉತ್ತರ ದಕ್ಷಿಣ ಜಟಾಪಟಿ ಇಂದು ನಿನ್ನೆದೇನಲ್ಲ. ಟ್ಯಾಕ್ಸ್ ವಿಚಾರದಲ್ಲಿರಬಹುದು, ದಕ್ಷಿಣಕ್ಕೆ ಅನ್ಯಾಯ ಆಗ್ತಾ ಇದೆ, ದಕ್ಷಿಣಕ್ಕೆ ಸರಿಯಾದ ಪಾಲಿಲ್ಲ, ಈ ರೀತಿಯ ಕೂಗು ಆಗಾಗ ಹೇಳ್ತಾನೆ ಇರುತ್ತೆ. ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಕರ್ನಾಟಕ ಸರ್ಕಾರ ಕೂಡ ಪದೇ ಪದೇ ಕೇಂದ್ರದ ವಿರುದ್ಧ ಆರೋಪ ಮಾಡೋದು, ಆದರೆ ನಾವೇನು ಕೊಟ್ಟಿದ್ವಿ, ಹಿಂದಿನ ಅವಧಿಯವ್ರು ಏನು ಕೊಟ್ಟಿದ್ರು ಅಂತ ಕೇಂದ್ರದವರು ಉತ್ತರ ಕೊಡೋದು, ಇದನ್ನು ನೋಡಿದ್ದೀವಿ. ಈಗ ವಿಚಾರ ಈ ಕ್ಷೇತ್ರದ ಮರು ವಿಂಗಡಣೆಗೆ ಸಂಬಂಧಪಟ್ಟಂತೆ. ಕ್ಷೇತ್ರ ಮರು ವಿಂಗಡಣೆ ಆದರೆ ದಕ್ಷಿಣದ ರಾಜ್ಯಗಳಿಗೆ ಬಹಳ ದೊಡ್ಡ ನಷ್ಟವಾಗುತ್ತೆ ಅನ್ನುವಂಥ ಆಕ್ರೋಶ ಇದ್ದಕ್ಕಿದ್ದಂತೆ ಎದ್ದಿದೆ. ಯಾಕಂದರೆ 2026 ತನಕ ಇರೋದು ಸಮಯ. ಸೊ ಆ ಸಮಯ ಹತ್ರ ಬಂತು. ಈ ವರ್ಷದ ಕೊನೆಯಲ್ಲಿ ಪ್ರಕ್ರಿಯೆ ಶುರು ಮಾಡಿ ಮೋದಿ ಸರ್ಕಾರ ಡಿಲಿಮಿಟೇಷನ್ ಪ್ರಾಸೆಸ್ ಕೈ ಹಾಕಿಬಿಟ್ರೆ, ಬಹಳ ತರಾತುರಿಯಲ್ಲಿದ್ದಾರೆ ಮೋದಿ, ಈ ನಿಟ್ಟಿನಲ್ಲಿ ಕೆಲಸ ಶುರು ಮಾಡಿಬಿಟ್ಟಿದ್ದಾರೆ ಅಂತ ಆಕ್ರೋಶ ಶುರುವಾಗಿದೆ. ಈಗ ಪ್ರತಿಪಕ್ಷಗಳಲ್ಲಿ ದಕ್ಷಿಣದ ರಾಜ್ಯಗಳಿಗೆ ಮಹಾ ಅನ್ಯಾಯ ಆಗುತ್ತೆ, ಕರ್ನಾಟಕ, ತಮಿಳುನಾಡು, ಆಂಧ್ರ ಎಲ್ಲ ಕಡೆ ಲೋಕಸಭಾ ಸೀಟ್ಸು ಕಡಿಮೆ ಆಗುತ್ತೆ, ಅಭಿವೃದ್ಧಿಗೆ ದೊಡ್ಡ ಪೆಟ್ಟು ಬಿದ್ದಂತಾಗುತ್ತೆ. ಈಗಿನ ಹೊಸ ಜನಗಣತಿ ಲೆಕ್ಕವನ್ನು ಆಧಾರವಾಗಿ ಇಟ್ಕೊಂಡು ಏನಾದರೂ ಡಿಲಿಮಿಟೇಷನ್ ಮಾಡಿದ್ರೆ ಅದಕ್ಕಿಂತ ಅನ್ಯಾಯ ಮತ್ತೊಂದಿಲ್ಲ, ದಕ್ಷಿಣದ ರಾಜ್ಯಗಳ ಕುತ್ತಿಗೆಯ ಮೇಲೆ ಕತ್ತಿ ಇದೆ ಅನ್ನುವಂಥ ಆಕ್ರೋಶವನ್ನು ಸ್ಟಾಲಿನ್ ಅವರು ಹೊರಹಾಕಿದ್ರು. ಮೊನ್ನೆ ಕ್ಯಾಬಿನೆಟಲ್ಲಿ ಮೀಟಿಂಗಲ್ಲೂ ಕೂಡ ಚರ್ಚೆ ಆಯಿತು ಅಲ್ಲಿ ತಮಿಳುನಾಡಿನಲ್ಲಿ. ಆಮೇಲೆ ಮಾರ್ಚ್ 5ಕ್ಕೆ ಆಲ್ ಪಾರ್ಟಿ ಮೀಟಿಂಗ್ ಕರೆದಿದ್ದಾರೆ ಅವರು. ಸುಮಾರು 40ಕ್ಕೂ ಅಧಿಕ ರಿಜಿಸ್ಟರ್ ಆಗಿರುವ ರಾಜಕೀಯ ಪಕ್ಷಗಳನ್ನು ಈ ಮೀಟಿಂಗ್ಗೆ ಆಹ್ವಾನಿಸಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ಈ ಹಿಂದೆ, ಬೇರೆ ಬೇರೆ ನಾಯಕರುಗಳು ಕೂಡ ಈ ಹಿಂದೆ ಈ ಕ್ಷೇತ್ರ ಮರು ವಿಂಗಡಣೆ ಪ್ರಕ್ರಿಯೆ ಬಗ್ಗೆ ವಾಗ್ದಾಳಿ ನಡೆಸಿದ್ದು ನೋಡಿದ್ದೀವಿ. ಆತಂಕ ಇದೆ ದಕ್ಷಿಣದ ರಾಜ್ಯಗಳಿಗೆ, ಸಹಜವಾಗಿ ರಾಜಕೀಯಕ್ಕೂ ಮೀರಿ ಅಭಿವೃದ್ಧಿಯ ಆತಂಕ ಇದೆಯಲ್ವಾ. ಈ ವಿಚಾರ ಬರ್ತಾ ಇದ್ದ ಹಾಗೆ ಈಗ ಅಮಿತ್ ಶಾ ಮಹತ್ವದ ಘೋಷಣೆ ಮೊಳಗಿಸಿದ್ದಾರೆ. ಯಾವ ರೀತಿ ದಕ್ಷಿಣದಲ್ಲಿ ನಾಯಕರುಗಳು, ರಾಜಕೀಯ ಪಕ್ಷದ ನಾಯಕರುಗಳು ತಪ್ಪು ಸಂದೇಶವನ್ನು ಕೊಡ್ತಾ ಇದ್ದಾರೆ ಜನಕ್ಕೆ, ರಾಜ್ಯದ ಜನಕ್ಕೆ. ಒಂದೇ ಒಂದು ಕ್ಷೇತ್ರವೂ ಕಡಿಮೆ ಆಗಲ್ಲ ಮರು ವಿಂಗಡಣೆಯಲ್ಲಿ, ದಕ್ಷಿಣಕ್ಕೆ ಒಂದು ಕ್ಷೇತ್ರವೂ ಮಿಸ್ ಆಗಲ್ಲ, ಇದು ನಮ್ಮ ಗ್ಯಾರಂಟಿ ಅಂತ ಅವರು ಘೋಷಣೆ ಮಾಡಿದ್ರು. ಕ್ಷೇತ್ರ ಪುನರ್ವಿಂಗಡಣೆಯಿಂದ ತಮಿಳುನಾಡು 8 ಸ್ಥಾನ ಕಳ್ಕೊಳ್ಳುತ್ತೆ ಅಂತ ಸ್ಟಾಲಿನ್ ಅವರು ಹೇಳ್ತಿದ್ದಾರೆ. ಆದರೆ ಅದು ಶುದ್ಧ ಸುಳ್ಳು. 8 ಅಲ್ಲ, ಒಂದು ಕ್ಷೇತ್ರ ಕೂಡ ಎಲ್ಲೂ ಮಿಸ್ ಆಗಲ್ಲ. ದಕ್ಷಿಣ ಭಾರತ ಕಳ್ಕೊಳ್ಳಲ್ಲ, ಸಮಾನವಾದ ಪಾಲು ಸಿಗುತ್ತೆ. ದಕ್ಷಿಣ ಭಾರತಕ್ಕೆ ಸಮಸ್ಯೆ ಆಗದ ರೀತಿಯಲ್ಲೇ ಆ ಅನುಪಾತವನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಮೋದಿ ಈಗಾಗಲೇ ಸೂತ್ರವನ್ನು ಹೆಣೆದಿದ್ದಾರೆ. ಸಭೆ ಕರೆಯಲಾಗಿದೆ ಚರ್ಚೆ ನಡೆಸೋದಕ್ಕೆ. ಪ್ರಧಾನಿ ಮೋದಿ ಅವರು ಯಾವುದೇ ಕ್ಷೇತ್ರ ನಷ್ಟವಾಗದಂತೆ ನೋಡ್ಕೊಳ್ತಾರೆ. ತಮಿಳುನಾಡು CM ಮತ್ತು ಅವರ ಪುತ್ರನ ಹೇಳಿಕೆಯಿಂದ ತಮಿಳು ಜನ ಆತಂಕದಲ್ಲಿ ಮುಳುಗುವಂತೆ ರಾಜಕೀಯ ಪ್ರೇರಿತವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಟ್ಟರೆ ಇನ್ನೇನೂ ಇಲ್ಲ. ಹಾದಿ ತಪ್ಪಿಸ್ತಾ ಇದ್ದಾರೆ, ಯಾವುದೇ ಸಂಶಯ ಬೇಡ. ಹೆಚ್ಚಿಗೆ ಆದರೆ ಕ್ಷೇತ್ರಗಳು ದಕ್ಷಿಣಕ್ಕೂ ಹೆಚ್ಚಿಗೆ ಆಗುತ್ತೆ, ಅನುಪಾತ ಈಕ್ವಲ್ ಆಗಿರುತ್ತೆ. ಆದರೆ ಒಂದೇ ಒಂದು ಕ್ಷೇತ್ರವೂ ಕೂಡ ಮೈನಸ್ ಆಗಲ್ಲ, ಕ್ಷೇತ್ರ ಮರು ವಿಂಗಡಣೆಯಲ್ಲಿ ಸಮಸ್ಯೆ ಆಗಲ್ಲ ಅಂತ ಮಹತ್ವದ ಘೋಷಣೆಯನ್ನ ಮೊಳಗಿಸಿರೋದು. 39 ಇದೆಯಲ್ಲ ತಮಿಳುನಾಡಿನಲ್ಲಿ, ಅದು 31 ಆಗತ್ತೆ ಅನ್ನೋ ರೀತಿಯಲ್ಲಿ ಸ್ಟಾಲಿನ್ ಅಲ್ಲಿನ ಆಡಳಿತ ಪಕ್ಷದ ನಾಯಕರೆಲ್ಲ ಮಾತನಾಡ್ತಿದ್ದಾರೆ. ಆಕ್ರೋಶಕ್ಕೆ ಕಾರಣ ಆಗಿದೆ. ಇದ್ರ ಬೆನ್ನಲ್ಲೇ ಉತ್ತರವನ್ನು ಕೊಟ್ಟಿರೋದು. ಸಿದ್ದರಾಮಯ್ಯನವರು ಕೂಡ ಇದರ ವಿರುದ್ಧ ತೊಡೆ ತಟ್ಟಿದ್ದಾರೆ. ಈಗ ಕರ್ನಾಟಕ ಮತ್ತು ನೆರೆ ರಾಜ್ಯಗಳಿಗೆ ಬಹಳ ದೊಡ್ಡ ಅನ್ಯಾಯ ಆಗ್ತದೆ, ಇದ್ರ ವಿರುದ್ಧ ಒಗ್ಗಟ್ಟಿನ ಧ್ವನಿ ಎತ್ತುವ ಸಮಯ ಬಂದಿದೆ, ಸಮಗ್ರ ಹೋರಾಟವನ್ನು ರೂಪಿಸ್ತೀನಿ ಅಂತ. ಅಂದ್ರೆ ಸಿದ್ದರಾಮಯ್ಯನವ್ರ ನಾಯಕತ್ವದಲ್ಲಿ ವಿವಿಧ ರಾಜ್ಯಗಳ ಎಲ್ಲ ಲೀಡರ್ಸು ಸೇರ್ಕೊಂಡು ದೊಡ್ಡ ಹೋರಾಟವನ್ನು ನಡೆಸುವಂಥ ಪ್ಲಾನಿಂಗ್ ಆದಂಗೂ ಕಾಣಿಸ್ತಾ ಇದೆ. ಮೋದಿ ವಿರುದ್ಧ ಸೆಡ್ ಹೊಡೆಯೋದಕ್ಕೆ ಅವತ್ತು ಅನುದಾನದ ವಿಚಾರದಲ್ಲಿ ಡೆಲ್ಲಿಗೆ ಹೋಗಿ ಪ್ರೊಟೆಸ್ಟ್ ಮಾಡಿದ್ರಲ್ವ, ಅದೇ ರೀತಿ ಈಗ ಕ್ಷೇತ್ರ ಮರು ವಿಂಗಡಣೆಯ ವಿಚಾರದಲ್ಲಿ ಸಂಘಟಿತ ಹೋರಾಟ ಎಲ್ಲ ರಾಜ್ಯಗಳು ಸೇರಿಕೊಂಡು ಅಂತ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ ಗುರುವಾರ. ಗೃಹ ಸಚಿವ ಅಮಿತ್ ಶಾ ಅವರು ಸುಳ್ಳು ಹೇಳ್ತಿದ್ದಾರೆ. ಅವರ ಹೇಳಿಕೆ ನಂಬಿಕೆಗೆ ಅರ್ಹವಲ್ಲ.
ಅನ್ಯಾಯ ಆಗಲ್ಲ ಅಂತ ಸುಳ್ಳು ಹೇಳ್ತಿದ್ದಾರೆ. ಯಾವುದರ ಆಧಾರದಲ್ಲಿ ಇವರು ಮರು ವಿಂಗಡಣೆ ಮಾಡ್ತಾರೆ ಅನ್ನೋದಕ್ಕೆ ಉತ್ತರ ಕೊಡ್ತಿಲ್ಲ. ಪಕ್ಷದ ಕೀರ್ತಿ ಪತಾಕೆಯನ್ನು ಎಲ್ಲ ಕಡೆ ಹಾರಿಸೋದಕ್ಕೆ ಪ್ರತಿರೋಧ ಒಡ್ತಾ ಇರೋ ದಕ್ಷಿಣದ ರಾಜ್ಯಗಳ ಜನತೆಗೆ ಈ ರೀತಿ ಕ್ಷೇತ್ರ ಮರು ವಿಂಗಡಣೆಯ ಮೂಲಕ ಶಿಕ್ಷಿಸುವಂಥ ದುರುದ್ದೇಶ ಕಾಣಿಸ್ತಾ ಇದೆ. ಅಷ್ಟು ಹುರುಪಲ್ಲಿದ್ದಾರೆ ಮೋದಿ ಅಂದರೆ ಅದಕ್ಕೆ ಕಾರಣ ಇದೆ ಅಂತ ಹೇಳೋ ಮೂಲಕ ಸದ್ಯದಲ್ಲೇ ಕ್ಷೇತ್ರ ಮರು ವಿಂಗಡಣೆಯ ಕೆಲಸ ಶುರುವಾಗುತ್ತೆ, ಅದಕ್ಕೆ ತಯಾರಿ ಶುರುವಾಗುತ್ತೆ. 26 ಡೆಡ್ ಲೈನ್ ಇರೋದ್ರಿಂದಾಗಿ ಕೆಲಸ ಶುರುವಾಗುತ್ತೆ ಅನ್ನೋದರ ಸುಳಿವು ಸಿಗ್ತಿದೆ. ಎಲ್ಲ ರಾಜಕೀಯ ಪಕ್ಷಗಳು ಎಚ್ಚೆತ್ತುಕೊಂಡಿರೋದನ್ನು ನೋಡ್ತಾ ಇದ್ರೆ ಸೊ ಎಷ್ಟೆಷ್ಟು ಕಡಿಮೆ ಆಗತ್ತೆ ಅಂತ ಹೇಳ್ಕೊಳ್ತಿರೋದು ಇಲ್ಲಿನ ಪಕ್ಷಗಳು ಅಂದರೆ, ಇತ್ತೀಚಿನ ಜನಗಣತಿ ಆಧರಿಸಿ ಸಂಸತ್ ಕ್ಷೇತ್ರ ಮರು ವಿಂಗಡಣೆ ಆದರೆ ಕರ್ನಾಟಕಕ್ಕೆ 2 ಸೀಟ್ ಕಡಿಮೆ ಆಗುತ್ತೆ, ಆಂಧ್ರಗೆ 42 ಇರೋದು 34 ಆಗಬಹುದು. ಆದರೆ ಬೇರೆ ಬೇರೆ ಉತ್ತರ ಭಾರತದ ಬಿಹಾರ, UP, ಮಧ್ಯಪ್ರದೇಶ ಇಲ್ಲೆಲ್ಲ ಹೆಚ್ಚಾಗತ್ತೆ ಅಂತ ಆರೋಪ ಮಾಡ್ತಾ ಇರೋದು, ಆಕ್ರೋಶ ಕೇಳಿ ಬರ್ತಿರೋದು. ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿಕೊಂಡು ಅಭಿವೃದ್ಧಿಯತ್ತ ಇಲ್ಲಿನ ರಾಜ್ಯಗಳು, ದಕ್ಷಿಣದ ರಾಜ್ಯಗಳು ಹೆಜ್ಜೆ ಇಟ್ಟಿವೆ. ಆದರೆ ಉತ್ತರದ ರಾಜ್ಯಗಳು ಇದೆಲ್ಲ ಸಮಸ್ಯೆಯಿಂದ ತುಳುಕ್ತಾ ಇದೆ. ಜನಸಂಖ್ಯೆ ಇನ್ನಿತರ ಸಮಸ್ಯೆಯಿಂದ ಅಭಿವೃದ್ಧಿನೂ ಆಗ್ತಾ ಇಲ್ಲ. ಈ ಜನಸಂಖ್ಯೆ ಆಧಾರದಲ್ಲೇ ನೀವು ಮರು ವಿಂಗಡಣೆ ಮಾಡೋದಕ್ಕೆ ಹೋದರೆ ನಮಗೆ ದೊಡ್ಡ ಅನ್ಯಾಯ ಆಗತ್ತೆ. ಹಿಂದೆಲ್ಲ ಡಿಲಿಮಿಟೇಷನ್ನು 1971 ಜನಗಣತಿಯನ್ನೇ ಆಧಾರವಾಗಿ ಇಟ್ಟುಕೊಂಡೇ ಮಾಡಿದ್ದಾರೆ. 50 ವರ್ಷಗಳಲ್ಲಿ ದಕ್ಷಿಣದ ರಾಜ್ಯಗಳು ಪರಿಣಾಮಕಾರಿ ಕ್ರಮಗಳ ಮೂಲಕ ಎಲ್ಲ ಕಂಟ್ರೋಲ್ ಮಾಡಿ ಇಷ್ಟು ಚೆನ್ನಾಗಿ ಅಭಿವೃದ್ಧಿ ಮಾಡಿಟ್ರೆ ಈಗ ಇಂತಹ ಅನ್ಯಾಯ ಮಾಡೋದಕ್ಕೆ ನಾವು ಬಿಡಲ್ಲ ಅಂತ ಆಕ್ರೋಶ ಹೊರ ಹಾಕ್ತಿರೋ ಸಮಯದಲ್ಲಿಯೇ ಅಮಿತ್ ಶಾ ಮಹತ್ವದ ಘೋಷಣೆ ಮೊಳಗಿಸಿದ್ದಾರೆ. ತಪ್ಪು ಮಾಹಿತಿಯನ್ನು ಹರಡಬೇಡಿ, ಮೋದಿ ಈಗಾಗಲೇ ದಕ್ಷಿಣಕ್ಕೆ ಅನ್ಯಾಯ ಆಗದಂತೆ ಅಧ್ಯಯನವನ್ನು ಶುರು ಮಾಡಿದ್ದಾರೆ. ಏನು ಮಾಡಬಹುದು ಅಂತ ಅದಕ್ಕೆ ಫಾರ್ಮುಲಾ ರೆಡಿ ಆಗ್ತಾ ಇದೆ. 1 ಸೀಟು ಕೂಡ ಕಡಿಮೆ ಆಗಲ್ಲ, ಒಂದೇ 1 ಸೀಟು ಕೂಡ ಕಡಿಮೆ ಆಗಲ್ಲ. ಹೆಚ್ಚಾಗಿದ್ದೇ ಹೋದಾದ್ರೆ ದಕ್ಷಿಣಕ್ಕೂ ಹೆಚ್ಚಾಗುತ್ತೆ ಅನ್ನುವಂಥ ಘೋಷಣೆಯನ್ನು ಮೊಳಗಿಸಿರೋದ್ರ ಬೆನ್ನಲ್ಲೇ ಇದು ಸುಳ್ಳು, ಹೆಂಗೆ ಏನು ಅಂತ ಫಾರ್ಮುಲಾ ಕೊಡಿ ನಮಗೆ ಅಂತ ಸಿದ್ದರಾಮಯ್ಯನವರಿಗೆ ಸೆಡ್ಡು ಹೊಡೆದಿರೋದು. ಇನ್ನು ತಮಿಳುನಾಡಿಗೆ ಸಂಬಂಧಪಟ್ಟಂತೆ ಅನುದಾನದ ಜಟಾಪಟಿ ಕೂಡ ನಡೆದಿದೆ. ಸ್ಟಾಲಿನ್ ಆರೋಪ ಮಾಡಿದ್ದಾರೆ ಕೇಂದ್ರ ಸರ್ಕಾರದಿಂದ ತಮಿಳುನಾಡಿಗೆ ಅನ್ಯಾಯ ಆಗ್ತಿದೆ ಅಂತ. ಕರ್ನಾಟಕ ಸರ್ಕಾರವು ಮಾಡಿದೆಯಲ್ಲ ಅದೇ ರೀತಿಯಲ್ಲಿ. ಅದಕ್ಕೆ ಅಮಿತ್ ಶಾ ಅವರು ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡಿ. UPA ಅವಧಿಯಲ್ಲಿ 1.52 ಲಕ್ಷ ಕೋಟಿ ರೂಪಾಯಿ ಬಂದಿತ್ತು. ಆದರೆ ನರೇಂದ್ರ ಮೋದಿ ಅವರ ಅವಧಿಯಲ್ಲಿ 2014ರಿಂದ 24 ಅವಧಿಯಲ್ಲಿ ತಮಿಳುನಾಡಿಗೆ 5 ಲಕ್ಷ ಅನುದಾನವನ್ನು ಕೊಡಲಾಗಿದೆ. ಹಾಗಾದರೆ ಯಾವುದು ದೊಡ್ಡದು? ಮೂಲಸೌಕರ್ಯ 1.43 ಲಕ್ಷ ಕೋಟಿ ರೂಪಾಯಿಗಳನ್ನು ಮೂಲಸೌಕರ್ಯ ಅಭಿವೃದ್ಧಿಗೆ ಅಂತಲೇ ಕೊಡಲಾಗಿದೆ. ತಮಿಳುನಾಡು CM ಸ್ಟಾಲಿನ್ ಅವರು ಕ್ಷೇತ್ರ ಮರು ವಿಂಗಡಣೆಯಲ್ಲಿ ಸಮಸ್ಯೆ ಆಗುತ್ತೆ ಮತ್ತು ಅನುದಾನನೂ ಈಗಲೇ ಸಮಸ್ಯೆ ಆಗಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಇದು ಶುದ್ಧ ಸುಳ್ಳು ಅಂತ. ಒಂದೇ ಒಂದು ಕ್ಷೇತ್ರದಲ್ಲೂ ನಂಬರ್ ಕಡಿಮೆ ಆಗಲ್ಲ ಅಂತ ಸವಾಲು ಹಾಕಿರೋದು ಅಮಿತ್ ಶಾ. ಕರ್ನಾಟಕ ವಿಚಾರ ಬಂದಾಗಲೂ ಕೂಡ ಬೆಲೆ ಏರಿಕೆ, ಹಣದುಬ್ಬರ, ಬಜೆಟಲ್ಲಿ ಏನೂ ಇಲ್ಲ ಅಂತ ಸಿದ್ದರಾಮಯ್ಯನವರು ಸವಾಲು ಹಾಕಿದಾಗ ನಿರ್ಮಲಾ ಸೀತಾರಾಮನ್ ಅವರು ಪ್ರತಿ ಸವಾಲು ಹಾಕಿದ್ರು. ನಾವು 2 ಸಲ ಪೆಟ್ರೋಲ್ ಡೀಸೆಲ್ ಮೇಲಿನ ಕೇಂದ್ರ ಸರ್ಕಾರ ಹಾಕೋ ಟ್ಯಾಕ್ಸನ್ನು ಇಳಿಸಿದ್ದೀವಿ, ನೀವು 1 ಸಲ ಇಳಿಸಿ ನೋಡೋಣ. ಜಾಸ್ತಿನೇ ಮಾಡ್ಕೊಂಡು ಹೋಗ್ತಿದ್ದೀರಾ ಬಿಟ್ಟರೆ ಒಂದೇ ಒಂದು ಸಲ ರಾಜ್ಯ ಹಾಕೋ ಟ್ಯಾಕ್ಸನ್ನು ಇಳಿಸಿ ಬೆಲೆ ಏರಿಕೆ ನಿಯಂತ್ರಣ ಮಾಡಿ ಅಂತ ಸವಾಲು ಹಾಕಿದ್ರು, ಓಪನ್ ಚಾಲೆಂಜನ್ನು ಹಾಕಿದ್ರು. ಅದೇ ರೀತಿಯಲ್ಲಿ ತಮಿಳುನಾಡಿಗೂ ಕೂಡ ಈಗ ತಿರುಗೇಟು ಕೊಟ್ಟಿರೋದು. ಈಗ ಹೊಸ ಅಸ್ತ್ರ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಕೈಗೆತ್ತಿಕೊಂಡಿರೋದು. ದಕ್ಷಿಣದ ಕಡೆಯವರು ಕ್ಷೇತ್ರ ಮರು ವಿಂಗಡಣೆಯಲ್ಲಿ ಅನ್ಯಾಯ ಅಂತ. ಸೊ ಮೋದಿ ಶಾ ಇದಕ್ಕೆ ಯಾವ ರೀತಿ ಫಾರ್ಮುಲಾವನ್ನು ರೆಡಿ ಮಾಡಿದ್ದಾರೆ, ಕೇಂದ್ರ ಸರ್ಕಾರದ ಮುಂದಿನ ಯೋಜನೆ ಏನು ಅನ್ನೋದನ್ನು ಕಾದು ನೋಡಬೇಕು. ಒಟ್ಟಿನಲ್ಲಿ ಮತ್ತೊಂದು ಬಿಗ್ ಸ್ಟೆಪ್ಗೆ ಕೇಂದ್ರ ಸರ್ಕಾರ ರೆಡಿ ಆಗ್ತಿದೆ. ಕ್ಷೇತ್ರ ಮರು ವಿಂಗಡಣೆಯ ಮೂಲಕ ಸಂಸತ್ನಲ್ಲಿ ಚಿತ್ರಣವೇ ಬದಲಾಗಲಿದೆ ಅನ್ನೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.